Watch full episodes on Jio Hotstar. ಮಹಾರಾಜ, ಕಳೆದ 30 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮನ್ನ ಎಲ್ಲೆಲ್ಲಿ ಬಚ್ಚಿಡಕ್ ಸಾಧ್ಯ ಅನ್ನೋದು ನನಗೆ ಗೊತ್ತು. ಮಹಾರಾಜರೇ, ನಮ್ಮ ಮಂತ್ರಿಗಳು ಮತ್ತೆ ಸೈನಿಕರೆಲ್ಲ ನಿಮ್ಮ ಬಗ್ಗೆ ಭಯ ಇಲ್ಲದೆ ಅಕುಮಾಗೆ ಸಾಥ್ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಚಿಂತೆ ಮಾಡಬೇಡಿ, ನೀವು ಬಿಡುಗಡೆ ಆಗ್ತಿದ್ದ ಹಾಗೇನೆ ಎಲ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟೊಂದು ಅರ್ಜೆಂಟ್ ಯಾಕ್ರಯ್ಯ? ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಕ್ಕಳ. ಅಯ್ಯೋ. ನಿಯತ್ತು ಅನ್ನೋದು ತುಂಬಾ ಮುಖ್ಯವಾದದ್ದು ಕಣ್ರಯ್ಯ. ನನ್ನ ಹತ್ರ ನಿಯತ್ತಾಗಿಲ್ದೇ ಇರೋರ್ನ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ. ಇವ್ರನ್ನ ಬಿಟ್ಬಿಡು, ಯಾಕೆ ಅವ್ರಿಗೆ ಅಷ್ಟು ತೊಂದರೆ ಕೊಡ್ತಾ ಇದ್ಯಾ? ನೀವುಗಳು ನನಗೆ ಮೋಸ ಮಾಡ್ತಾ ಇದ್ದೀರಾ. ಮೋಸ. ನನ್ನ ಪರ್ಮಿಷನ್ ಇಲ್ದೇನೆ ಕಳ್ತನದಿಂದ ನೀವು ಮಹಾರಾಜನ್ನ ಬಿಡುಗಡೆ ಮಾಡೋದಕ್ಕೆ ಬಂದಿದ್ದೀರಾ ಇಲ್ಲಿ. ಇದಕ್ಕೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ಬೇಡ, ಮೋಸ ಮಾಡ್ತಾ ಇರೋದು ನೀನು. ಅಕುಮಾ, ನೀನು ನಮಗೆ ದೂರ ಸಂಬಂಧಿ. ನನ್ನ ತಂದೆಯವರು ನಿನ್ನನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ರು. ಅವರು ನಿನ್ ಕೇಳಿದ್ನೆಲ್ಲ ಕೊಟ್ರು. ಎಲ್ಲ ಕೊಟ್ಟಿಲ್ಲ ಕಣೋ, ನನಗೆ ರಾಜ ಸಿಂಹಾಸನ ಕೊಟ್ಟಿಲ್ಲ. ಭಯಂಕರವಾದ ಮಾಯಾವಿ ಶಕ್ತಿಗಳು ಎಲ್ಲಿ ಅಡಗಿದೆಯೋ ಅದರ ಬಗ್ಗೆ ನನಗೆ ಒಂದು ಚೂರು ಸುಳಿವು ಕೂಡ ಕೊಟ್ಟಿಲ್ಲ ಕಣೋ. ಅದರ ರಕ್ಷಣೆನ ನೀವುಗಳು ಮಾಡ್ತಾ ಇದ್ದೀರಲ್ವಾ, ಆದ್ರೆ ಅದನ್ನ ಉಪಯೋಗಿಸ್ತಾ ಇಲ್ಲ ನೀವು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನೀನ್ ಇದಕ್ಕೆ ಲಾಯಕ್ಕದವನಲ್ಲ ಅಂತ. ನೀನ್ ಮೋಸ ಮಾಡಿ ನನಗೆ ನಿಜ ಹೇಳೋದು ಔಷಧಿನ ಕುಡಿಸ್ಬಿಟ್ಟು ಈ ರಹಸ್ಯನ ಫೈಲ್ ಮಾಡ್ಕೊಂಡೆ. ನೀನ್ ಆ ಜಾದು ಶಕ್ತಿ ಎಲ್ಲಿದೆ ಅಂತ ತಿಳ್ಕೊಂಡೆ. ನನ್ನ ಬಂಧಿಸಿ ಆ ಎಲ್ಲ ಶಕ್ತಿನ ನೀನು ನಿನ್ನ ವಶ ಮಾಡ್ಕೊಂಡೆ. ಎಲ್ಲ ಅಲ್ಲ ಕಣ, ಒಂದು ಉಳ್ಕೊಂಡಿದೆ. ಆ ಒಂದು ಶಕ್ತಿ ನಿನ್ನ ಕುಮಾರ ವಿಕ್ರಮನಲ್ಲಿದೆ ಕಣ, ಗೊತ್ತಾ? ಅದೆಂಥದ್ದೇ ಗಾಯ ಆಗ್ಲಿ ಅದನ್ನ ವಾಸಿ ಮಾಡುವಂತ ಶಕ್ತಿ. ಮನುಷ್ಯನಿಗೆ ಎಂಥದ್ದೇ ಗಾಯ ಆದ್ರೂ ಸರಿನೇ, ಕುಮಾರ ವಿಕ್ರಮ್ ಪ್ರತಾಪ್ ಅದರಲ್ಲಿ ಕೈ ಇಟ್ರೆ ಸಾಕು, ಅದು ಸರಿಯಾಗ್ಬಿಡುತ್ತೆ. ನನಗೆ ಆ ಶಕ್ತಿ ಬೇಕು ಕಣ. ನನಗೆ ಒಂದೇ ಒಂದ್ಸರ್ತಿ ಅವನು ಸಿಕ್ಕಿದ್ರೆ ಸಾಕು. ಅವನು ನಿನಗೆ ಯಾವತ್ತೂ ಕೂಡ ಸಿಗಲ್ಲ, ಅದು ಸಾಧ್ಯ ಇಲ್ಲ. ನಿನ್ನ ಪ್ರಿನ್ಸ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾನೆ ಕಣ. ಇವಾಗ ನಾನು ಅವನ ಶಕ್ತಿಯನ್ನ ಕಿತ್ಕೊಂಡು ಬಿಡ್ತೇನೆ. ಆಮೇಲೆ ನಾನು ಅಜಯನಾಗಿ ಬಿಡ್ತೀನಿ ಕಣ, ಅಜಯನಾಗ್ತೀನಿ. ನಾನು ಈ ಜಗತ್ತನ್ನೇ ಆಳ್ತೀನಿ ಕಣ. ಸರಿ ಮಹಾರಾಜರೇ, ನಾನಿನ್ನು ಹೊರಡುತ್ತೇನೆ. ಕುಮಾರ ವಿಕ್ರಮ ಪ್ರತಾಪನ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಬೇಕು. ಎಲ್ಲಿವರೆಗೂ ಜೀವಂತವಾಗಿರ್ತೀಯೋ ಮಜ್ವಾಗಿರೋ. ಆಮೇಲೆ ಅವಕಾಶ ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನನ್ನ ಮಾತ್ರ ದೂರ ಬೇಡ. ಮಾತ್ ಕೇಳು, ದಯವಿಟ್ಟು ಅವನ್ನ ಬಿಟ್ಬಿಡು. ನಿನಗೇನ್ ಬೇಕು ಅದನ್ನ ನೀನ್ ತಗೋ. ಓಹೋ, ನಾನು ಯಾರು ಎಂಥವನು ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಕಣ. ಕುಮಾರ ವಿಕ್ರಮ ಪ್ರತಾಪನ್ನ ನನ್ನ ಹ್ಯಾಂಡ್ ಓವರ್ ಮಾಡಿ ನೀವಿಬ್ರು ಇಲ್ಲಿಂದ ಕಳಿಸ್ಕೊಡ್ರಲೇ. ನಾವಂತೂ ರಾಜ್ಕುಮಾರನ ಖಂಡಿತ ನಿನ್ನ ವಶಕ್ಕೆ ಒಪ್ಸೋದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಎಲ್ಲಿವರೆಗೂ ಜೀವ ಅನ್ನೋದಿರುತ್ತೋ ಅಲ್ಲಿವರೆಗೂ ಮಜಾ ಮಾಡ್ತಾ ಇರ್ಬೇಕು. ಆಮೇಲೆ ನನ್ನನ್ನು ದೂಷಿಸ್ಬೇಡಿ, ನನಗೆ ಅವಕಾಶ ಕೊಟ್ಟಿಲ್ಲ ಇವನು ಅಂತ. ನಿಮ್ಮ ಕೊನೆ ಸರ್ತಿ ಹೇಳ್ತಾ ಇದ್ದಾರೆ, ಹೊರಟಾಗೆ. ನಾವು ನಿನ್ಗೆ ಕೊನೆ ಸಾರಿ ಹೇಳ್ತಾ ಇದ್ದೀವಿ, ಇಲ್ಲಿಂದ ಹೊರಟೋಗೋ. ನನ್ನನ್ನ ಎದುರು ಹಾಕೊಂಡು ಯಾವನು ಬದುಕಕ್ ಸಾಧ್ಯ ಇಲ್ಲ ಕಣ. ಈ ಜಗತ್ಗೆ ಬೇಕಾಗಿರೋದು ನಾನು, ನನಗ್ ಜಗತ್ ಬೇಕಾಗಿಲ್ಲ ಕಣಲೇ. ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಅಲ್ವೇನ್ರು? ಆಯ್ತು, ಬಂದ್ರು ಹೇಳೇ ಬಿಡ್ತೀನಿ. ಇವನು ನಮ್ ತಂದೆಯವರ ಚಿಕ್ಕಮ್ಮ ಅಕುಮಾ ಅಂತ. ಇವನಿಂದ ಬಚಾವಾಗೋಕೆ ನಾವು ಸೀಕ್ರೆಟ್ ದಾರಿನಲ್ಲಿ ಹೋಗ್ತಿದ್ವಿ. ಆದ್ರೆ ಇವನಿಗೆ ಯಾರೋ ವಿಷಯ ತಿಳಿಸಿದ್ದಾರೆ. ಅವನನ್ನ ವಿಚಾರಿಸ್ಕೊಳ್ತೀವಿ. ಕೊಟ್ಟು ಇವನ್ನ ಬಿಡದ್ ಬಿಡ ಕಣ. ಅಯ್ಯೋ ಅಯ್ಯೋ ಅವ, ಅಯ್ಯೋ 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 ಅವ,
ಅಯ್ಯ ಚಟಾಪಟ ಅಂತ ಹೊಡೆದ್ಬಿಟ್ರಲ್ಲ. ಬಾಯ್ ಬಾಯ್ ಕುಮಾ. ಇದು ಸ್ಯಾಂಡ್ ವೈಪರ್. ಒಂದ್ಸಾರಿ ಕಚ್ತು ಅಂದ್ರೆ ಅದ್ರ ವಿಷಯ ನಿನ್ ಹೊಟ್ಟೆ ಒಳಗಡೆ, ಆಮೇಲೆ ನಿನ್ ಕಥೆ ಅಷ್ಟೇನೆ. ನಾನ್ ನಿಮ್ಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಮಜಾ ಮಾಡ್ಬಿಡಿ, ಆಮೇಲೆ ನನ್ನ ದೂಷಿಸ್ಬೇಡಿ. ಒಂದೇ ಒಂದು ಅವಕಾಶನೂ ಕೊಡ್ಲಿಲ್ಲ ಅಂತ. ಆದ್ರೆ ನೀವು ನನ್ನ ಮಾತೇ ಕೇಳಲಿಲ್ಲ. ಕುಮಾರ್ ಪ್ರತಾಪ್, ನಾವು ಬರ್ತಾ ಇದ್ದೀವಿ. ಕುಮಾರ್ ವಿಕ್ರಮ್ ಪ್ರತಾಪ್ ಎಲ್ಲಿದ್ದೀರಾ ನೀವು? ಕುಮಾರ್ ಎಲ್ಲಿದ್ದೀರಾ ಹೇಳಿ? ಎಲ್ಲಿದ್ದೀರಾ ಕುಮಾರ್ ಪ್ರತಾಪ್? ಎಲ್ಲಿದ್ದೀರಾ ದಯವಿಟ್ಟು ಹೇಳಿ. ಅಯ್ಯೋ ಎಲ್ಲೋಗ್ಬಿಟ್ಟ ಹುಡುಗ. ಅದೊಂದ್ ಸಾರಿ ಕೈಗೆ ಸಿಗ್ಲಿಕ್ಕೆ ಗಾಚಾರ ಬಿಡಿಸ್ತೀನಿ. ಇನ್ನೊಂದ್ ಸಾರಿ ಈ ತರ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಲೇಬಾರ್ದು ಎಲ್ಲಿಗೂ. ಅವನು ಹಂಗ್ ಮಾಡ್ತೀನಿ, ನೋಡ್ತಾ ಇರೋ. ಮೋಟು ಕಂಟ್ರೋಲ್ ಕಂಟ್ರೋಲ್. ಅವನು ರಾಜ್ಕುಮಾರ ಕಣೋ. ಅಲ್ಲ, ಈ ಸ್ನೋಮ್ಯಾನ್ ಬ್ಯಾಕು ನಮ್ ಕಡೆ ಹ್ಯಾಕ್ ತಿರುಗ್ತು ಅಲ್ಲ ಕಣೋ. ನಾವ್ ಇಲ್ಲಿಗೆ ಬರ್ಬೇಕಾದ್ರೆ ಬ್ಯಾಕಲ್ಲಿತ್ತು, ಹಾಗೆ ಈಗ್ಲೂ ಬ್ಯಾಕಲ್ಲೇ ಇದೆಯಲ್ಲೋ. ಇದೇನ್ ತಿರುಗ್ತಾ ಇದೆಯೋ ಹೇಗೆ? ಅಲ್ಲಡ ಬಾ ಹೋಗಣ. ಬಾರೋ ಪತ್ಲೋ, ನಡಿ. ಕುಮಾರ ವಿಕ್ರಮ ಪ್ರತಾಪ, ನಿನ್ನ ನಾನು ಆಮೇಲೆ ವಿಚಾರಿಸ್ಕೋತೀನಿ ಕಣೋ. ಮೊದಲು ಇವರಿಬ್ಬರಿಗೆ ಗ್ರಹಚಾರ ಬಿಡಿಸ್ತೇನೆ. ನಾನು ನಿಮ್ಗಳಿಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಅಲ್ಲಿವರೆಗೂ ಆರಾಮಾಗಿ ಮಜಾ ಮಾಡಿ. ಆಮೇಲೆ ನಾನು ಅವಕಾಶ ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನನ್ನು ಮಾತ್ರ ದೂಷಿಸ್ಬೇಡಿ. ಇಲ್ಲ ಇಲ್ಲ. ಥ್ಯಾಂಕ್ ಯು ಕುಮಾರ್ ಸರ್. ಯು ವೆಲ್ಕಮ್. ಬನ್ನಿ, ಇಲ್ಲಿಂದ ಬೇಗ ಹೊರಟ್ಬಿಡೋಣ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಜೀವ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸಖತ್ ಮಜಾ ಮಾಡು. ಆಮೇಲೆ ಹೇಳ್ಬೇಡ ನಾನು ನಿನ್ಗೆ ಅವಕಾಶ ಕೊಡ್ಲೇ ಇಲ್ಲ ಅಂತ. ಥ್ಯಾಂಕ್ ಯು ಮಾಸ್ಟರ್ ಮೋಟು. ನೀವ್ ನನ್ನ ಪದೇ ಪದೇ ಬಚಾವ್ ಮಾಡ್ತೀರಾ, ಆದ್ರೆ ನಾನು ನಿಮ್ಗೆ ಪದೇ ಪದೇ ಕಷ್ಟ ಕೊಡ್ತೀನಿ. ವೆರಿ ಸಾರಿ. ಪ್ರಿನ್ಸ್, ತಾವು ಒಬ್ರು ರಾಜ್ಕುಮಾರ್ರು. ನೀವು ಯೋಚನೆ ಮಾಡಿ ಯಾವುದೇ ನಿರ್ಧಾರ ತಗೋಬೇಕಾಗುತ್ತೆ. ಸ್ವಲ್ಪ ತಮಾಷೆನೂ ಇರುತ್ತೆ, ಆದ್ರೆ ಕಷ್ಟ ಅನ್ನೋದು ಎದುರುಗಡೆ ಬಂದಾಗ ಅದನ್ನ ನಾವು ನೋಡ್ಕೊಂಡು ನಿಭಾಯಿಸ್ಬೇಕಾಗುತ್ತೆ. ಬುದ್ಧಿನ ಉಪಯೋಗಿಸ್ಕೊಂಡು ಯೋಚನೆ ಮಾಡಿ ಯಾವುದೇ ಕೆಲ್ಸಕ್ಕೆ ಕೈ ಹಾಕ್ಬೇಕು, ಗೊತ್ತಾ? ಸರಿ ಮಾಸ್ಟರ್, ನೆನ್ಪಲ್ಲಿಟ್ಕೋತೀನಿ.
ಬೆರಳನ್ನ ಸ್ಟ್ರೈಟ್ ಇಟ್ಕೊಂಡು ಏನಾದ್ರೂ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಡೊಂಕ್ ಮಾಡ್ಬಿಡ್ಬೇಕು. ಈ ಕುಮಾರ ವಿಕ್ರಮ ಪ್ರತಾಪನ್ನ ಕಾಪಾಡಕ್ಕೋಸ್ಕರ ನೀವ್ ಈ ತರ ಎಲ್ಲ ಮಾಡ್ತಾ ಇದೀರಲ್ವಾ? ಬಾಯ್ಬಿಡೆ. ಅಲ್ಲ ಕಂಡ್ರು, ಅವನೇ ಇಲ್ಲ ಅಂದ ಪಕ್ಷದಲ್ಲಿ ನೀವ್ ಯಾರಿಗೋಸ್ಕರ ಯುದ್ಧ ಮಾಡ್ತೀರಾ? ಅವನಲ್ಲಿರೋ ಶಕ್ತಿಯನ್ನ ಅವನು ಸತ್ತೋದ್ಮೇಲೂ ಕೂಡ ಅವನ ಬಾಡಿಯಿಂದ ನಾನು ತೆಗಿಬಹುದು. ಮಗನೇ, ಮಾಸ್ಟರ್ ಮೋಟು, ಸಾರಿ, ನನ್ನಿಂದಾಗಿ ನೀವು ಇದೆಲ್ಲ ಅನುಭವಿಸ್ಬೇಕಾಗಿ ಬರ್ತಾ ಇದೆ. ಆದ್ರೆ ನಿಮ್ಗೇನು ಆಗಕ್ ಬಿಡಲ್ಲ, ಏನು ಆಗಕ್ ಬಿಡಲ್ಲ. ಇದು ಝೋಮ್ನ ಯುವರಾಜ ವಿಕ್ರಮ್ ಪ್ರತಾಪ್ನ ವಾದ. ಎಂತ ಒಂದು ಪ್ರೀತಿ ಗುರು ಮತ್ತೆ ಶಿಷ್ಯನ ಮಧ್ಯೆ. ಗುರು ಶಿಷ್ಯನಿಗೋಸ್ಕರ ಪ್ರಾಣವನ್ನೇ ಕೊಡ್ತಾನೆ. ಆಮೇಲೆ ಈ ಚೇಲ ಗುರುನ ಉಳಿಸ್ಕೊಳ್ಳೋಕೋಸ್ಕರ ಅವನಲ್ಲಿರೋ ಅಂತ ಪವರ್ಗಳನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಆದ್ರೆ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ನನ್ನ ತಲೆನೇ ಕೆಡ್ಸಾಕ್ಬಿಟ್ಟಿದ್ದಾನ ಅವನು. ಬಾ ವಿಕ್ರಮ ಪ್ರತಾಪ. ಕುಮಾರ್ ಅವರೇ, ತಗೊಳ್ಳಿ ಇದನ್ನ. ಜೋಪಾನ. ಸೈನಿಕರೇ, ಹಿಡೀರಿ ಇವನ್ನ. ಇದು ನನ್ನ ಆಜ್ಞೆ, ಹಿಡೀರಿ. ಅಕುಮ, ನಿನಗ್ ಗೊತ್ತಿರೋದು ಇಷ್ಟೇ, ನನ್ನಲ್ಲಿ ಅದ್ಭುತವಾದ ಹೀಲಿಂಗ್ ಪವರ್ಗಳಿದೆ ಅಂತ. ಅಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಒಂದ್ ಪವರ್ ಇದೆ, ಅದು ನಿನಗ್ ಗೊತ್ತಿಲ್ಲ. ಕುಮಾರ ವಿಕ್ರಮ ಪ್ರತಾಪರಿಗೆ ಜಯವಾಗಲಿ. ಕುಮಾರ ವಿಕ್ರಮ ಪ್ರತಾಪರಿಗೆ ಜಯವಾಗಲಿ. ಹಕುಮ, ಯಾವ ಮ್ಯಾಜಿಕಲ್ ಪವರ್ಗಳನ್ನ ನೀನು ಮಹಾರಾಜರಿಗೆ ಮೋಸ ಮಾಡಿ ತಗೊಂಡಿದ್ಯೋ ಅದನ್ನೆಲ್ಲ ನಾನು ನಿನ್ನ ದೇಹದಿಂದ ತೆಗೆದಿದ್ದೀನಿ. ಅದೀಗ ಇದ್ರಲ್ಲಿದೆ. ಅದನ್ನ ಈಗ ಎಲ್ಲಿಡ್ತೀನಿ ಅಂದ್ರೆ, ಸಾವಿರಾರು ವರ್ಷಗಳಿಂದ ನಮ್ಮವರು ಇದನ್ನ ಕಾಪಾಡ್ಕೊಂಡು ಬಂದಿರೋ ಜಾಗದಲ್ಲಿ. ಈಗ ಮಹಾರಾಜರು ನಿನಗೆ ಕೊಡ್ಬೇಕಾಗಿರೋ ಶಿಕ್ಷೆನ ಕೊಡ್ತಾರೆ. ಕುಮಾರ್, ಈ ರಾಜ ಭಾನು ಪ್ರತಾಪ ನಿನಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ತಾ ಇದ್ದೀನಿ. ಕರ್ಕೊಂಡೋಗಿ ಇವನನ್ನ. ಮಾಸ್ಟರ್ ಮೋಟು, ನಿಮ್ಗೇನೂ ಆಗಲ್ಲ ಮಾಸ್ಟರ್ ಮೋಟು.
ಮೋಟು ಸರಿ ಆಗೋಗ್ಬಿಟ್ಟ, ಮೋಟು ಸರಿ ಆಗ್ಬಿಟ್ಟ. ಏನ್ ನಡೀತಾ ಇದೆ ಇಲ್ಲಿ? ಅಕ್ಕುಮ ಎಲ್ಲಿ ಹೋಗ್ಬಿಟ್ಟ? ಅದೇ ಮೋಟು, ಕುಮಾರ್ ಪ್ರತಾಪ್ ಅವರು ಅಕ್ಕುಮನ ಬಂದಿ ಆಗಿಸ್ಬಿಟ್ರು ಕಣ. ಕುಮಾರ್ ಸರ್ ಅವರ ಹೇಗೆ? ನೀವ್ ನನ್ ಜೊತೆಗೆತ್ತಿದ್ರಿಂದಾನೇ. ಮೋಟು ಪತ್ಲು ಅವರೇ, ನೀವಿಬ್ರು ಸೇರಿ ನನ್ನ ಮಗನಿಗೆ ರಕ್ಷಣೆ ಕೊಟ್ಟಿದ್ದೀರಾ. ನಿಮಗೆ ತುಂಬಾನೇ ಧನ್ಯವಾದ. ಯು ಆರ್ ವೆಲ್ಕಮ್ ರಾಜಾ ಭಾನು ಪ್ರತಾಪ್. ನನ್ನಿಂದ ನಿಮ್ ಪ್ರಾಣ ಹೋಗೋದ್ರಲ್ಲಿತ್ತು. ನಿಮಗೆ ತುಂಬಾನೇ ಧನ್ಯವಾದ ಮಾಸ್ಟರ್ ಮೋಟು. ಪತ್ಲು, ನನ್ಗನ್ಸುತ್ತೆ ನಮ್ಮ ಕುಮಾರ್ ಪ್ರತಾಪ್ ಅವ್ರೀಗ ತುಂಬಾ ದೊಡ್ಡ ಮನುಷ್ಯ ಆಗೋಗ್ಬಿಟ್ಟಿದ್ದಾರೆ. ನೋಡು, ಒಳ್ಳೆ ಪ್ರಿನ್ಸ್ ತರ ಮಾತಾಡ್ತಾ ಇದ್ದಾರೆ. ನೀವು ನನ್ನ ಮಗನ ಜೀವನ ಕಾಪಾಡಿದ್ದೀರಾ. ಅದಕ್ಕೆ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳಿ. ನೀವು ಕೇಳಿದ್ದು ನಿಮಗ್ ಸಿಗುತ್ತೆ. ನಮ್ಗೆ ಗರ್ಮ ಗರಂ ಸಮೋಸ ಕೊಟ್ಬಿಟ್ರೆ ಸಖತ್ ಮಜಾ ಇರುತ್ತೆ. ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ನಾನು. ಸರಿ, ಹಾಗಾದ್ರೆ ಬನ್ನಿ, ತಡ ಯಾಕೆ? ಬನ್ನಿ ಬನ್ನಿ ಹೋಗೋಣ. ಸಮೋಸ ಜೈ ಹೋ. ಸಮೋಸ 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 ಘಮ ಘಮ ಸಮೋಸ. Watch India's largest kids library only on Jio Hotstar. Download the app now.